ಸರ್ ಇದೊಂದು ಚೈನ್ ರಸ್ತೆಗೆ ಒಂದೊಂದು ಚೈನ್ ರಸ್ತೆ ಇದು. ಒಂದು ಚೈನ್ ರಸ್ತೆಗೆ ಬಂದಿರುವಂಥ ಜಾಗ ತಾರ್ ರೋಡಿಂದ ಒಂದು 3/4 ಕಿಲೋಮೀಟ್ರ್ ಆಗುತ್ತಾ. 4.25 ಎಕರೆ ಬಂದಿರುವಂಥ ಜಾಗ. ಮಣ್ಣೆಲ್ಲ ಫುಲ್ಲು ರೆಡ್ ಸಾಯಿಲು. ಜಾಗ ಮಾತ್ರ ಸೂಪರಾಗಿದೆ. ಬಾಗ್ಶಾಗಿ ಸ್ಕ್ವೇರ್ ಆಗೈತೆ. ಒಳ್ಳೆ ಜಾಗ. ಹೆಚ್ಚು ಕಮ್ಮಿ ರೋಡ್ಗೆ ಒಂದು 300 ಅಡಿ ಮೇಲೈತೆ. ಸುತ್ತ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಬೆಂಗಳೂರಿನವ್ರು ತಗೊಂಡಿದ್ದಾರೆ. ಜಾಗ ನೋಡಿ, ಜಾಗ ಮಾತ್ರ ಒಳ್ಳೆ ಜಾಗ. ಮೂರು ಜನ ಬೇಕಾದ್ರೆ ಮಾಡ್ಕೋಬೋದು, 4 ಜನ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. ಇಲ್ಲಿ ಒಳಗಡೆ ಹನಿ ನೀರಾವರಿಯೆಲ್ಲ ಪೈಪ್ಲೈನ್ ಮಾಡಿದ್ದಾರೆ. ವಾಟರ್ ಬೆಟ್ ಅದು ತುಂಬ ಚೆನ್ನಾಗಿದೆ. ಊರಿಂದ ಹೆಚ್ಚು ಕಮ್ಮಿ 1.25 ಕಿಲೋಮೀಟ್ರ್ ಆಗುತ್ತಾ. ಊರು ಮಾತ್ರ ಹತ್ರ ಇಲ್ಲ. ಜನರಲ್ಲು ಬೇರೆಯವರು ಅಗ್ರಿಮೆಂಟ್ ಹಾಕೊಂಡಿದ್ದಾರೆ. ಇದನ್ನು 4.25 ಎಕರೆ ಬಂದಿರುವಂಥ ಜಾಗ. ಎರಡು ಸರ್ವೆ ನಂಬರ್ ಬರ್ತಾವ. ಜಾಗ ಮಾತ್ರ ಬಾಗ್ಶಾಗಿ ಸ್ಕ್ವೇರ್ ಆಗೈತೆ. ಮಳವಳ್ಳಿಯಿಂದ ಒಂದು 16-17 ಕಿಲೋಮೀಟ್ರ್ ಆಗುತ್ತಾ. ಒಳಗಡೆ ಹನಿ ನೀರಾವರಿಯಲ್ಲಿ ಪೈಪ್ಲೈನ್ ಆಗೈತೆ. ಈ ರಸ್ತೆಗೆ ಹೆಚ್ಚು ಕಮ್ಮಿ ಒಂದು 300-400 ಅಡಿ ಬರ್ತದ. ಇವರು ಕುಂಟೆ 1,60,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಅಂದ್ರೆ ಇದನ್ನು ಬೇರೆಯವರು ಅಗ್ರಿಮೆಂಟ್ ಹಾಕಿಬಿಟ್ಟಿದ್ದಾರೆ. ಇಲ್ಲಿ ಸುತ್ತ ಎಲ್ಲ ಬೆಂಗಳೂರಿನವ್ರದ್ದು ತೋಟಗಳೈತೆ. ಬೆಂಗಳೂರಿಂದ 116 ಕಿಲೋಮೀಟ್ರ್ ಆಗುತ್ತಾ. ಊರಿಂದ 1.25 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತಾ. ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಸುತ್ತ ತೋಟಗಳಿದೆ. ಒಳ್ಳೆ ಜಾಗ, ಒಳ್ಳೆ ಲೊಕೇಶನಲ್ಲಿದೆ. ಮಣ್ಣು ನೋಡಿ, ಅಲ್ಲಿ ಕಾಣ್ತೈತಲ್ಲ ಅದೇ ರೀತಿ ಮಣ್ಣಂತೂ ರೆಡ್ ಸಾಯಿಲ್ ಇದೆ. ನಾಲ್ಕು 4 ಎಕರೆ ಬಂದಿರುವಂಥ ಜಾಗ. ಜಾಗ ಮಾತ್ರ ಸೂಪರಾಗಿದೆ. ಒಳ್ಳೆ ಹೈಟಲ್ಲಿದೆ ಭೂಮಿ. ತೋಟ ಮಾಡ್ಕೊಂಡು ಒಂದು ಮನೆ ಕಟ್ಕಿರ್ತೀವಿ ಅಂದವ್ರಿಗಂದು ಸೂಪರಾಗಿದೆ ಜಾಗ. ಪಕ್ಕದಲ್ಲೆಲ್ಲ ಬೆಂಗಳೂರಿನವ್ರದ್ದು ತೋಟಗಳೈತೆ. ಅವರು ಕುಂಟೆ 1,60,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಈ ರಸ್ತೆಗೆ ಬಂದಿರುವಂಥ ಜಾಗ. ರೋಡಂತೂ ದೊಡ್ಡ ರೋಡೇ. ಬೆಂಗಳೂರಿಂದ 116-17 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 17 ಕಿಲೋಮೀಟ್ರು. ಜಾಗ ಮಾತ್ರ ಒಳ್ಳೆ ಬಾಗ್ಶಾಗಿ ಸ್ಕ್ವೇರ್ ಆಗೈತೆ. ಒಳ್ಳೆ ಲೊಕೇಶನಲ್ಲೈತೆ. ಜನರಲ್ಲು ಬೇರೆಯವರು ಆಲ್ರೆಡಿ ಅಗ್ರಿಮೆಂಟ್ ಹಾಕೊಂಡಿದ್ದಾರೆ ಇದನ್ನು.